ಸಾಮಾಜಿಕ ಕಾರ್ಯಕರ್ತನ ಕೊಲೆಯತ್ನದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡೆಯನ್ನ ಬಂಧಿಸಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಟಿ ಅಸ್ಗರ್ ಕೊಲೆಯತ್ನ ಪ್ರಕರಣ ಸವಿತಾ ಮಲ್ಲೇಶ್ ನಾಯ್ಕ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೊಲೆಯತ್ನದ ಆರೋಪಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಆಶ್ರಯ ಕೊಟ್ಟಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕಿಯನ್ನ ಬಂಧಿಸಲಾಗಿದೆ. ಕಳೆದ ಒಂದು ವಾರದಿಂದ ದೆಹಲಿಯಲ್ಲಿ ಆರೋಪಿಗಳು ಸುತ್ತಾಡಿದರು. ನವೆಂಬರ್ 10ರಂದು ಕೊಲೆಗೆ ಯತ್ನ ಆಗಿತ್ತು. ದಾವಣಗೆರೆಯ ಭಾಷಾನಗರದ 5ನೇ ಕ್ರಾಸ್ನಲ್ಲಿ ನಡೆದಂತಹ ಘಟನೆ ಇದು. ಸಾಮಾಜಿಕ ಕಾರ್ಯಕರ್ತ ಟಿ ಅಸ್ಗರ್ ಕೊಲೆಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸವಿತಾ ಮಲ್ಲೇಶ್ ನಾಯ್ಕ್, ಕಾಂಗ್ರೆಸ್ನ ನಾಯಕಿ, ಇವರು ಸ್ಥಳೀಯ ನಾಯಕಿ, ಇವರ ಹೆಸರು ಮುಂಚೂಣಿಗೆ ಬಂದಿತ್ತು, ಮುನ್ನೆಲೆಗೆ ಬಂದಿತ್ತು. ಕಾರಣ, ಕೊಲೆ ಆರೋಪಿಗಳಿಗೆ ಇವರು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿಯೇ ಇವರನ್ನು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೊಲೆ ಯತ್ನದಲ್ಲಿ ಇವರ ಪಾತ್ರ ಏನಾದರೂ ಇದೆಯಾ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಸಾಮಾಜಿಕ ಕಾರ್ಯಕರ್ತ ಟಿ ಅಸ್ಗರ್ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪೊಲೀಸರ ತನಿಖೆ ಮುಂದುವರೆದಿದೆ. ಈ ಪ್ರಕರಣದಲ್ಲಿ ಕೊಲೆ ಯತ್ನ ಮಾಡಿದಂತಹ ಆರೋಪಿಗಳಿಗೆ ಹೆಲ್ಪ್ ಮಾಡಿದಂತಹ ಕಾರಣಕ್ಕೆ, ಅವರಿಗೆ ಸಹಕರಿಸಿದಂತಹ ಕಾರಣಕ್ಕೆ ಕಾಂಗ್ರೆಸ್ ಸ್ಥಳೀಯ ನಾಯಕಿಯೊಬ್ಬರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವರ ಪಾತ್ರ ಏನು, ಯಾಕಾಗಿ ಹೆಲ್ಪ್ ಮಾಡಿದ್ರು, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಈಗ ಹೊರಬರಬೇಕಿದೆ.